ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬರಲೇಬೇಕು 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 ಅಯ್ಯಯ್ಯೋ ಅಯ್ಯಯ್ಯೋ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಸರ್ವೆ ನಂಬರ್ 26 ಸಬ್ 7 ಆ ಜಾಗನ ಏನು ಮಾಡ್ತಾರೆ, ಸ್ಕೂಲೆಲ್ಲ ಮಾಡಿಕೊಂಡು ಪಾಪ ಒಂದಷ್ಟು ಜನ ಮನೆಗಳು ಕಟ್ಕೊಂಡು ಸ್ಕೂಲ್ ಜಾಗ ಅದು 26 ಸಬ್ 7. ಈ ಜಾಗಕ್ಕೆ ಸುಮಾರೊಂದು 21 ವರ್ಷದಿಂದನೇ ಸ್ಕೂಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. 21 ವರ್ಷದಿಂದ ಸ್ಕೂಲ್ ಮಾಡಿಕೊಂಡು ಅವ್ರ ಜೀವನ ಅವ್ರು ಸಾಗಿಸ್ತಾ ಇರ್ತಾರೆ. ಆದರೆ ಒಂದಷ್ಟು ಜನ ಈ ಜಾಗದಲ್ಲಿ ಏನೂ ಇಲ್ಲ, ಸರ್ವೆ ನಂಬರ್ ಇನ್ನೂ ಒಟ್ಟುಗೂಡಿಸ್ತಾರೆ. 26/7 ಇದ್ದಾಗ ಒಟ್ಟುಗೂಡಿಸಿ 26 ಆಗುತ್ತೆ. ಈ ಜಾಗದಲ್ಲಿ ಯಾರೂ ಇಲ್ಲ, ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಕೋಡಿ ಮಾಡಿಸ್ತಾರೆ. ಕೋಡಿ ಮಾಡಿಸಿ 282 ಆಗುತ್ತೆ ಸರ್ವೆ ನಂಬರ್ 282 ಆದಮೇಲೆ ಇವ್ರು ಮನೆಗಳು ಕಟ್ಕೊಂಡಿರೋದನ್ನ ಇವ್ರು ಸ್ಕೂಲ್ನಿಂದ ಹಿಡ್ಕೊಂಡು ಪ್ರತಿಯೊಂದು ಅಲ್ಲಿರೋಂಥ ಬಡವ್ರನ್ನೆಲ್ಲ ಖಾಲಿ ಮಾಡಿಸೋದಕ್ಕೆ ದೊಡ್ಡ ಮಟ್ಟದ ಹುನ್ನಾರ. ಇದಕ್ಕೆ ಒಂದಷ್ಟು ಜನ ಪೊಲೀಸ್ನವ್ರಿಗೆ ಒಂದಷ್ಟು ಜನ ಒಂದಷ್ಟು ಗುಂಟೆ ಜಮೀನು ಕೊಡೋವಂಥದ್ದು, ಮತ್ತು ಒಂದಷ್ಟು ಗುಂಟೆ ಇವ್ರಿಗೆ ತೊಂದರೆ ಕೊಡೋವಂಥದ್ದು, ಇವ್ರನ್ನೇನಾದರೂ ಮಾಡಿ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿರೋಂಥ ಬಡವ್ರಿಗೆ ತೊಂದರೆ ಕೊಟ್ಟಿರೋವಂಥದ್ದು. ಆ ಬಡವರೆಲ್ಲ ಸೇರಿ ಇವತ್ತು ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇನು ಹೇಳ್ತೀನಿ, ಅಲ್ಲಾಗಿರೋಂಥ ಡೂಪ್ಲಿಕೇಟ್ ಕೋಡಿ, ಜನ ಇಲ್ಲ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನು ಕೋಡಿ ಮಾಡಿರ್ತೀರೋ ಈ ಕೋಡಿನ ಇಮಿಡಿಯೇಟಾಗಿ ವಜಾ ಮಾಡಬೇಕು. ಸರ್ವೆ ನಂಬರ್ 62 ಏನೈತೆ ಇದನ್ನೆಲ್ಲ ನೀಟಾಗಿ ಒಟ್ಟುಗೂಡಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರೋಂಥ ಮನೆಗಳಿಗೆ ಮತ್ತು ಅಲ್ಲಿರೋಂಥ ಸ್ಕೂಲ್ ಕಟ್ಕೊಂಡಿರೋಂಥವ್ರಿಗೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಅಲ್ಲೊಂದು ಸೊಸೈಟಿ ನಡೀತಾ ಇದೆ, ಅವ್ರು ಜಾಸ್ತಿ ಜನಕ್ಕೆ ಶಿಕ್ಷಣ ಕೊಡೋಂಥ ಕೆಲಸ ನಡೀತಾ ಇದೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಯಾವುದೇ ಕಾರಣಕ್ಕೂ ನೋಡಿ ಅವ್ರ ಜಾಗನ ಯಾವುದೋ ಅಧಿಕಾರಿಗೆ 5 ಗುಂಟೆ ಮಾಡಿಕೊಟ್ಟಿದ್ದಾರೆ. ಈ ಥರ ನಡೀತಾ ಇರೋಂಥ ಧೋರಣೆಗೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರೋ ಬಂಗಾರಪೇಟೆ ತಹಸೀಲ್ದಾರ್ ಅಂತವರು ಏನು ಅದಕ್ಕೆ ಏನು ಗಮನ ಕೊಟ್ಟಿಲ್ಲ ಇದ್ರ ಬಗ್ಗೆ. ಬಂಗಾರಪೇಟೆ ತಹಸೀಲ್ದಾರ್ ಅಂತವರು ಅವ್ರನ್ನ ಇವತ್ತಿಂದ ನೋಡ್ತಾ ಇಲ್ವಲ್ಲ. ಸುಮಾರು ಹಗರಣಗಳು ಅವ್ರದ್ದು, ಸುಮಾರು ಬಡವ್ರ ಮೇಲೆ ಕಾಳಜಿನೇ ಇಲ್ಲ, ಬಡವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿರೋಂಥ ಉದಾಹರಣೆನೇ ಇಲ್ಲ ಅವ್ರದ್ದು. ಇಲ್ವಲ್ಲ, ಎಲ್ಲೈತೆ ಯಾವುದನ್ನು ತೋರಿಸ್ತೀರಾ? ಅದೇ ಒಂದು ಕೆಲಸ, ಬಡವ್ರ ಪರವಾಗಿ ನಿಂತ್ಕೊಂಡು ಅವ್ರು ಮಾತಾಡಿಲ್ಲ ಅಲ್ಲ. ಇವರೆಲ್ಲ ಇದ್ದಾರೆ, ನಮಗೊಂದು ನ್ಯಾಯ ದೊರಕಿಸ್ಕೊಡಿ. ಯಾರು ಕೋಡಿ ಮಾಡಿದಾರೋ ಆ ಕೋಡಿ ಮಾಡಿರೋಂಥವ್ರ ಮೇಲೆ ನಿಮ್ಮ ಇಲಾಖೆಯವ್ರು ಕೈ ಜೋಡಿಸಿದ್ದಾರೆ, ಅವ್ರ ಮೇಲೆಲ್ಲ FIR ಮಾಡಿರಿ ಅಂತ ಹೇಳಿದ್ರೆ ಇಲ್ಲಿ ತನಕ ಮಾಡಿಲ್ಲ. ಅವ್ರು ಹೋದರೆ ನೀವು ಡೂಪ್ಲಿಕೇಟಾಗಿ ಬಂದಿರೋದು ಅಂತ ಹೇಳ್ತಾರೆ. ಎಲ್ಲಿದೆ ನ್ಯಾಯ? 21 ವರ್ಷದಿಂದ ಇವರಿಲ್ಲ ಪಾಪ, ಇವ್ರಿಗೆ ಎಲ್ಲಿದೆ ನ್ಯಾಯ? ಅದಕ್ಕೆ ಹೋರಾಟ ಮಾಡ್ತಾ ಇರೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಬೇಕು ಸರ್. ಥ್ಯಾಂಕ್ ಯು. ಕೋರ್ಟ್ ಆದೇಶ ಆಗಿದ್ರು ಕೂಡ ಉಲ್ಲಂಘನೆ ಮಾಡಿ ತಹಸೀಲ್ದಾರ್ ಅವರು ಪುನಃ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಯಾರು ಕೊಟ್ಟರೆ ಅವ್ರಿಗೆ ಮಾಡ್ತಾರೆ. ಇವತ್ತೆಲ್ಲ ಡಾಕ್ಯುಮೆಂಟ್ಸ್ ನಮ್ಮದಿದೆ, ಅದು ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದ ಕಡೆ ನ್ಯಾಯ ಮಾಡಿದ್ದಾರೆ. ನ್ಯಾಯ ಎಲ್ಲಿದೆ ಇವಾಗ? ನಮ್ಮದು ಏನಿದೆ ಸರ್, ಬೂದಿಕೋಟೆ. ಹೌದು, ಬೂದಿಕೋಟೆ ಇದೆ. ಅಂತೂ ಇಂತೂ ಬಂಗಾರಪೇಟೆ ತಾಲೂಕಲ್ಲಿ ಅಕ್ರಮವಾಗಿ ಭೂ ಕಬಳಿಕೆ ನಡೀತಿದೆ. ಅದಕ್ಕೂ ಸಪೋರ್ಟ್ ಆಗಿ ನಿಂತಾರೆ ತಹಸೀಲ್ದಾರ್ ಅವರೇ. ಎಲ್ಲ ಒಂದು ಅನ್ಯಾಯ ಅಕ್ರಮಗಳು ನಡೀತಾ ಇದೆ, ಮೋರ್ಚನೆ ನಡೀತಾ ಇದೆ ಅಂದರೆ ತಹಸೀಲ್ದಾರ್ ಪ್ರತಿಯೊಂದಕ್ಕೂ ಮುಂದೆ ಬಂದು ಎಲ್ಲದಕ್ಕೂ ಅನ್ಯಾಯಕ್ಕೆ ಮುಂದೆ ನಿಲ್ತಾರೆ. ನ್ಯಾಯಕ್ಕಾದ್ರೆ ಎಲ್ಲವನ್ನು ಮೋಸ ಮಾಡಿ ಕೇಸ್ ಹಾಕ್ತೀನಿ, ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಇವ್ರಿಗೆ ಮಾಡೋ ಕೇಸ್ಗಳಿಗೆ ಎದುರಾವನೇ ಅಲ್ಲ ಸಂದೇಶ. 1000 ಕೇಸ್ ಮಾಡ್ಕೊಳ್ಳಿ, ಹೋರಾಟ ಮಾಡಿದ್ರೆ ಕೇಸ್ ಮಾಡ್ರಿ ಅಂತ ಹೇಳೋದು. ಅಲ್ಲಿ ಕ್ರಿಮಿನಲ್ ಕೇಸ್ ಈಗ ಓನ್ ಬಿಲ್ಡಿಂಗ್ ಏನಲ್ಲ, ಅವ್ರು ಕಟ್ಟಿರೋದ, ಅವ್ರ ತಂದೆ ಕಟ್ಟಿರೋದು, ಅವ್ರ ತಾತ ಕಟ್ಟಿರೋದ ಬಿಲ್ಡಿಂಗು, ಸರ್ಕಾರಿ ಬಿಲ್ಡಿಂಗು. ಹೋರಾಟ ಮಾಡೋ ಹಕ್ಕು ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಕೇಸ್ ಮಾಡ್ತೀನಿ ಅಂದರೆ ಮಾಡಲಿ. ಅಂತೂ ಜಿಲ್ಲಾಧಿಕಾರಿ ಮೇಲೆ ನೀವು ಭರವಸೆ ಇಟ್ಟಿದ್ದೀರಾ, ಮಾಡಿಕೊಡ್ತಾರೆ? 100% ಅವ್ರು ಮಾಡಿಕೊಡ್ತಾರೆ ಸರ್. ಅವರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, 100% ಅವ್ರು ಮಾಡಿಕೊಡ್ತಾರೆ. ಕೋಡಿ ಕ್ಯಾನ್ಸಲ್ ಆಗುತ್ತೆ. DD ಎಲ್ಲರ ಹತ್ರ ಒಂದು ಹೋರಾಟ